LSV ಕಿಚನ್ ನೋಡ್ತಾ ಇರುವ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಹಾಗೂ LSV ಕಿಚನ್ಗೆ ಸ್ವಾಗತ ಆ್ಯಂಡ್ ಸುಸ್ವಾಗತ ರೀ. ಇವತ್ತು ವಿಡಿಯೋದಲ್ಲಿ ತೋರಿಸ್ತಿರೋದೇನೆಂದರೆ ಹೀರೆಕಾಯಿ ಎಣ್ಗಾಯಿ ಪಲ್ಯ ಯಾವ ರೀತಿ ಮಾಡೋದಂತ. ಮೊದಲಿಗೆ ನಾನಿಲ್ಲಿ 4 ಹೀರೆಕಾಯಿನ ಮ್ಯಾಗಿನ ಸಿಪ್ಪೆ ಸುಲಿದ್ಬಿಟ್ಟು ಇಟ್ಕೊಂಡಿದ್ದೀನಿ ರೀ. ಇದನ್ನು ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ರೀ. ನಾನು ಈ ಥರ ಕಟ್ ಮಾಡ್ಕೊಂಡ್ಬಿಟ್ಟು ಬದನೆಕಾಯಿ ಯಾವ ರೀತಿ ನಡ್ವರ್ಕ್ ಹೆಚ್ತಾರಲ್ರಿ ಅದೇ ಥರ ಹೆಚ್ಕೋಬೇಕು ರೀ. ನೋಡಿ ಇಲ್ಲಿ ನಾನು ಹೆರಿಚಿ ತೋರಿಸ್ತಾ ಇದ್ದೀನಿ. ನಾನು ಇದೇ ಥರ ಎಲ್ಲನೂ ಹೆಚ್ಕೋತೀನಿ ರೀ. ನೋಡಿರಿ ಇವಾಗ ನಾನು ಎಲ್ಲನೂ ಹೆಚ್ಚಿಬಿಟ್ಟು ಇಟ್ಕೊಂಡಿದ್ದೀನಿ. ನೋಡಿರಿ ಇದೇ ಥರ ಹೆಚ್ಚಿಟ್ಕೊಂಡಿದ್ದೀನಿ ನಾನೆಲ್ಲ. ಇದನ್ನು ಸೈಡ್ ಇಟ್ಬಿಟ್ಟು ಇದಕ್ಕೊಂದು ಮಸಾಲೆ ರುಬ್ಕೊಂಬರೋಣ ಬನ್ನಿ. ಇವಾಗ ಅರ್ಧ ಕಪ್ನಷ್ಟು ಶೇಂಗಾ ಹಾಕೋಬೇಕು ರೀ. ಒಂದು ಅರ್ಧ ಟಮಾಟಿ ಹಣ್ಣು ಕಟ್ ಮಾಡಿ ಹಾಕೋಬೇಕು ರೀ. ಒಂದು ಸಣ್ಣ ಸೈಜು ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ರೀ. ಒಂದು 4-5 ಸ್ಥಳಷ್ಟು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ರೀ. 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕೋಬೇಕು ರೀ. 1 ಟೇಬಲ್ ಸ್ಪೂನಷ್ಟು ಧನಿಯಾ ಹಾಕೋಬೇಕು ರೀ. ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕೋಬೇಕು ರೀ. ಸ್ವಲ್ಪ ಕೊತ್ತಂಬರಿ ಹಾಕೋಬೇಕು ರೀ. ಇದನ್ನೆಲ್ಲ ಹಾಕೊಂಡ್ಬಿಟ್ಟು ಸ್ವಲ್ಪನೇ ನೀರು ಹಾಕೋಬೇಕು ರೀ. ನೀರು ಹಾಕೊಂಡ್ಬಿಟ್ಟು ಇದನ್ನು ಮಿಕ್ಸಿಗೆ ಹಾಕೊಂಬರ್ಬೇಕು ರೀ. ಈಗ ನೋಡಿರಿ ಇವಾಗ ನಾವು ಮಿಕ್ಸರ್ಗೆ ಹಾಕೊಂಬಂದ್ವಿ. ಈ ಥರ ಆಗಿದೆ. ಇದನ್ನು ಒಂದು ಬೌಲ್ಗೆ ಹಾಕೋಬೇಕು ರೀ. ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ರೀ. ಉಪ್ಪು ಕೂಡ ನೀವು ಮಿಕ್ಸರ್ಗೆ ಹಾಕೋ ಮುಂದೆ ಹಾಕೋತಿದ್ರೆ ಹಾಕೋಬೋದು ರೀ. ನಾನಿಲ್ಲಿ ಉಪ್ಪು ಇವಾಗ ಹಾಕೋತಾ ಇದ್ದೀನಿ ನೋಡಿರಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೀ. ಉಪ್ಪೆಲ್ಲ ಮಿಕ್ಸ್ ಆಗೋವರೆಗೂ ಅದರೊಳಗೆ. ಇವಾಗ ಆಗ ಹೀರೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ರೀ ಅದರೊಳಗೆ ತುಂಬ್ಕೋಬೇಕು ರೀ. ಈ ರೀತಿ ಬದನೆಕಾಯಿಗೆ ಸೇಮ್ ಯಾವ ರೀತಿ ತುಂಬ್ತೀವಲ್ಲ ರೀ ಅದೇ ರೀತಿ ತುಂಬ್ಕೋಬೇಕು ರೀ. ಇದು ಚಪಾತಿ ಜೊತೆ, ಅನ್ನದ ಜೊತೆ, ರೊಟ್ಟಿ ಜೊತೆ ಎಲ್ಲದರ ಜೊತೆ ತುಂಬ ಚೆನ್ನಾಗಿರುತ್ತೆ ನೋಡಿರಿ. ನಾನು ಎಲ್ಲನೂ ಇದೇ ಥರ ತುಂಬ್ಕೊಂಡಿದ್ದೀನಿ ನೋಡಿರಿ. ಇವಾಗ ಇದನ್ನು ಸೈಡ್ ಎತ್ತಿಟ್ಬಿಟ್ಟು ಇಟ್ಕೊಂಡು ಒಗ್ಗರಣೆ ಹಾಕೊಳ್ಳೋಣ ಬನ್ನಿ. ತೋರಿಸ್ತೀನಿ ಯಾವ ರೀತಿ ಹಾಕ್ಕೊಳ್ಳೋದಂತ. ಒಲೆ ಮೇಗೊಂದು ಬಾಣಲೆ ಕಾಯಕ್ಕೆ ಇಟ್ಟಿದ್ದೀನಿ ರೀ. ಅದರಲ್ಲಿ 1-2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ರೀ. ಇದು ಎಣ್ಣೆ ಚೆನ್ನಾಗಿ ಕಾಯ್ದ ಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೋತಾ ಇದ್ದೀನಿ ರೀ. ಸಾಸಿವೆ ಚಟಪಟ ಅಂದಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೋತಾ ಇದ್ದೀನಿ ರೀ. 1 ಎಸಳಷ್ಟು ಕರಿಬೇವು ಹಾಕ್ಕೋತಾ ಇದ್ದೀನಿ ರೀ. ಒಂದು ದೊಡ್ಡ ಸೈಜಷ್ಟು ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ರೀ. ಇದು ಕೂಡ ಹಾಕೋತಾ ಇದ್ದೀನಿ ರೀ. ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರೀ ಈರುಳ್ಳಿ ಎಣ್ಣೆಯಲ್ಲಿ. ನೋಡಿರಿ ಈ ಥರ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಈರುಳ್ಳಿ. ಇವಾಗ ಒಂದು ಅರ್ಧ ಟಮಾಟೊ ಹಣ್ಣು ಕಟ್ ಮಾಡಿ ಹಾಕೋತಾ ಇದ್ದೀನಿ ರೀ. ಅರ್ಧ ಟಮಾಟೊ ಹಣ್ಣು ಆಗಳ ಮಿಕ್ಸರ್ಗೆ ಹಾಕ್ಕೊಂಡಿದ್ವಲ್ಲ ರೀ ಅರ್ಧ ಟಮಾಟೊ ಹಣ್ಣು ಈಗ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ರೀ ನಾನು. ಹಾಕೊಂಡ್ಬಿಟ್ಟು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರೀ. ಆಗಳ ಹೀರೆಕಾಯಲ್ಲಿ ಮಸಾಲ ತುಂಬಿಟ್ಟಿದ್ವಲ್ಲ ರೀ ಎಲ್ಲ ಕೂಡ ಹಾಕ್ಕೋಬೇಕು ರೀ. ಹಾಕ್ಕೊಂಬಿಟ್ಟು ಆಗಳ ಮಸಾಲ ತುಂಬ ಮುಂದೆ ಸ್ವಲ್ಪ ಉಳಿದ್ರೆ ಹಾಕ್ಕೋಬೇಕು ರೀ. ಇವಾಗ ಒಂದು 2 ನಿಮಿಷ ಬಿಡ್ಬೇಕು ರೀ ಎಣ್ಣೆ ಬಿಡುವವರೆಗೂ. ಇದು ಬಿಟ್ಮೇಲೆ ಆಗಳ ಮಿಕ್ಸರ್ಗೆ ಹಾಕ್ಕೊಂಡಿದ್ವಲ್ಲ ಅದೇ ಜಾರ್ ಒಳಗೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಹಾಕ್ಕೋತಿದ್ದೀನಿ ರೀ. ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10-15 ನಿಮಿಷ ಮುಚ್ಚಿ ಬಿಡ್ಬೇಕು ರೀ. ನೋಡಿರಿ ಇವಾಗ 10-15 ನಿಮಿಷ ಆಗಿದೆ. ನೋಡಿರಿ ಇವಾಗ ಎಷ್ಟು ಚೆನ್ನಾಗಾಗಿದೆ ಅಂತ. ನಿಮಗೆ ಇನ್ನೊಂದು ಸ್ವಲ್ಪ ಗಟ್ಟಿ ಬೇಕಂದರೆ ಇನ್ನೊಂದು ಸ್ವಲ್ಪ ಕೂಡ ಕುದಿಸ್ಕೋಬೋದು ರೀ. ಇದನ್ನೆಲ್ಲ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೀ. ಉರಿ ಮೀಡಿಯಮಲ್ಲೇ ಇಡಿ, ಜೋರಾಗಿಟ್ರೆ ತಳ ಹಿಡಿಯುತ್ತೆ ರೀ. ನೋಡಿರಿ ಇವಾಗ ಹೀರೆಕಾಯಿ ಚೆನ್ನಾಗಿ ಕುದ್ದಿದೆ ರೀ. ಇವಾಗ ಈ ಸಮಯದಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೋತಾ ಇದ್ದೀನಿ ರೀ ನಾನು. ಕೊತ್ತಂಬರಿ ಹಾಕ್ಕೊಂಬಿಟ್ಟು 1-2 ನಿಮಿಷ ಬಿಡ್ಬೇಕು ರೀ. ಇವಾಗ ಹೀರೆಕಾಯಿ ಎಣ್ಗಾಯಿ ಪಲ್ಯ ರೆಡಿ ಆಯ್ತು ನೋಡಿರಿ. ಎಲ್ಲರೂ ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ರೀ. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ ಅಂತ್ರಿ. ಅಲ್ಲಿವರೆಗೂ ಎಲ್ಲರಿಗೂ ಬೈ ಬೈ ರೀ.